ನಮಸ್ಕಾರ ವೀಕ್ಷಕರೇ, ಇದು ಏಪ್ರಿಲ್ ತಿಂಗಳು. ಏಪ್ರಿಲ್ 12ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯತಿಥಿ. ಅದೇ ರೀತಿ ಏಪ್ರಿಲ್ 24ನೇ ತಾರೀಕು ಅಣ್ಣ ಅವರ ಜನ್ಮದಿನ. ಅದಕ್ಕಾಗಿ ರಾಜ್ಕುಮಾರ್ ಅವರ ಧೀಮಂತಿಕೆಯನ್ನು ಮತ್ತೆ ನೆನಪಿಸಿಕೊಳ್ಳುವ ಸಲುವಾಗಿ ನಮ್ಮ ವಾಹಿನಿಯಲ್ಲಿ ಹಿಂದೆ ಬಂದು ರಾಜ್ಕುಮಾರ್ ಅವರನ್ನು ಕುರಿತಂತೆ ತಮ್ಮ ಒಡನಾಟವನ್ನು ಹಾಗೂ ವಿಶೇಷವಾದ ಮಾಹಿತಿಗಳನ್ನು ಹಂಚಿಕೊಂಡಿರುವಂಥ ಅನೇಕ ಮಹನೀಯರ ಸಂದರ್ಶನಗಳಿವೆ. ಅವುಗಳನ್ನು ಸಾಂದರ್ಭಿಕವಾಗಿ ಇಲ್ಲಿ ಮರುಪ್ರಸಾರ ಮಾಡ್ತಾ ಇದ್ದೀವಿ. ನೀವು ಹಿಂದೆ ಈ ಸಂಚಿಕೆಗಳನ್ನು ನೋಡಿ ಸಂತೋಷಪಟ್ಟಿರ್ತೀರಿ. ಮತ್ತೊಮ್ಮೆ ನಿಮ್ಮ ನೆನಪುಗಳನ್ನು ತಾಜಾ ಮಾಡಿಕೊಳ್ಳಿ ಹಾಗೂ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ. ಬಂದ ಸಂಚಿಕೆಗಳನ್ನೆಲ್ಲ ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿ, ಜೊತೆಗೆ ನಿಮ್ಮ ಇಷ್ಟ ಮಿತ್ರರಿಗೆ ಈ ಸಂಚಿಕೆಗಳನ್ನು ಫಾರ್ವರ್ಡ್ ಮಾಡಿ. ಇದಲ್ಲದೆ ನಮ್ಮ ಈ ಕಾರ್ಯದಲ್ಲಿ ನೀವು ಸಹ ಆರ್ಥಿಕವಾಗಿ ಕೈ ಜೋಡಿಸಬಹುದು. ನಮಸ್ಕಾರ. ಜೋಶಿ ಅವರೇ, ಕಳೆದ ಒಂದು ವಾರದಿಂದ ನೀವು ಬೆಂಗಳೂರಿನಲ್ಲಿದ್ದೀರಿ. ನಾವು ನಿಮ್ಮನ್ನು ನಿನ್ನೆ ಸಂದರ್ಶನ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಇನ್ನೊಬ್ಬರು ಸಂದರ್ಶನಕ್ಕೆ ಬರೋರು ಇದ್ದಿದ್ದರಿಂದಾಗಿ ಅದನ್ನು ಇವತ್ತಿಗೆ ನಾವು ಪೋಸ್ಟ್ಪೋನ್ ಮಾಡಬೇಕಾಯಿತು. ಇವತ್ತು ನೀವು ಅಭಿಮಾನ ಇಟ್ಟು ಬಂದು ಕಳೆದ 2 ಸಂಚಿಕೆಯಲ್ಲಿ ನಿಮ್ಮ ರಾಜ್ಕುಮಾರ್ ಅವರ ಮೇಲಿನ ಅಭಿಮಾನ ಅದು ಯಾವ ರೀತಿ ಬೆಳೀತು, ಯಾವ ರೀತಿ ಇದೆ, ಅದನ್ನೆಲ್ಲ ಹೇಳಿದ್ದೀರಿ. ಈಗ ಒಂದು ವಾರದಿಂದ ನಿಮ್ಮ ಎಲ್ಲೆಲ್ಲಿ ಭೇಟಿ ಮಾಡಿದ್ರಿ, ಏನೇನಾಯಿತು ಅನ್ನೋದನ್ನು ಹೇಳಿ. ಸರ್, ನಾನು 20ನೇ ತಾರೀಕಿಗೆ ಬೆಂಗಳೂರಿಗೆ ಬಂದೆ. ಬಂದ ದಿವಸ ನವೈಗೋ ಹೋಟೆಲ್ ಅಂತ ಹೇಳಿ ಒಂದಿದೆ. ಹೌದು, ರಾಜ್ಕುಮಾರ್ ಅವರು ನೆಲದ ಮೇಲೆ ಕೂತ್ಕೊಂಡು ಪಾರ್ವತಮ್ಮ ರಾಜ್ಕುಮಾರ್ ಅವರು ಊಟ ಮಾಡಿದ್ದಾರೆ ಆ ಹೋಟೆಲಲ್ಲಿ. ಇವತ್ತಿಗೂ ಅದು ಆ ಫೋಟೋ ಹಾಕಿದ್ದಾರೆ ಇಲ್ಲಿ. ಹೌದು, ಅದರ ಅಕೌಂಟಂಟು ಕ್ಯಾಶಿಯರು ಮಾರುತಿ ಅಂಥೇಳಿ ಅವರು ಕಟ್ಟ ಅಭಿಮಾನಿಗಳು. ಅವರು ಒಂದು ರಾಜ್ಕುಮಾರ್ ಅವ್ರ ಮನೆಗೆ ಸುಮಾರು ದಿವಸದಿಂದ ನವೈಗೋ ಹೋಟೆಲಿಂದ ಊಟ ತಗೊಂಡು ಹೋಗಿ ಅವರಿಗೆ ರಾಜ್ಕುಮಾರ್ ಅವ್ರಿಗೆ ಊಟ ಬಡಿಸಿದ್ದಾರೆ. ಶಿವರಾಜ್ ಕುಮಾರ್ ಅವರಿಗೆ, ಪುನೀತ್ ಅವರು ತೀರಿಕೊಳ್ಳೋ ಹಿಂದಿನ ದಿವಸನೇ ವಜ್ರೇಶ್ವರಿ ಕಮ್ಮನ್ಸ್ಗೆ ಅವರು ಮಾರುತಿಯವರು ಊಟ ತೊಗೊಂಡು ಹೋಗಿ ಪುನೀತ್ ಅವ್ರಿಗೆ ಊಟ ಕೊಟ್ಟು ಕೊನೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಈ ಅಪರ್ಣ ಥಿಯೇಟರ್ ಪಕ್ಕದ ಅನುಪಮ ಅಂತ ನವಯುಗ ಅದೇ ಅನುಪಮ ಥಿಯೇಟರ್ ಪಕ್ಕದಲ್ಲಿದೆ ನವಯುಗ ಹೋಟೆಲ್. ಅವರು ನಮಗೆ ಫೇಸ್ಬುಕ್ದಲ್ಲಿ ಫ್ರೆಂಡು. ನಾನಿಲ್ಲಿ ಬಂದ ತಕ್ಷಣ ಅವತ್ತು ಅವ್ರನ್ನ ಭೇಟಿಯಾಗಿ ಶ್ರಾವಣ ಬಂತು ಚಿತ್ರದ ಪ್ರೊಡ್ಯೂಸರ್, ಆ ಹೋಟೆಲ್ ಮಾಲೀಕರು, ಅವರು ಈ ಆಲ್ಬಮ್ ಎಲ್ಲ ನೋಡಿ ಭಾಳ ಖುಷಿಯಾಗಿ ಗೋಕಾಕಿಂದ ಬಂದಿದ್ರು ಜೋಶಿ ಅವರು, ನೀವು ಊಟ ಮಾಡ್ಕೊಂಡು ಹೋಗಿ ಅಂದರು. ಫ್ರೀಯಾಗಿ ಊಟಕ್ಕೆ ಹಾಕಿದ್ರು. ಅವ್ರನ್ನ ಮಾರುತಿ ಅವ್ರನ್ನ ಭೇಟಿಯಾಗಿ ಅದು ಒಂದು ದಿವಸ ಕಾರ್ಯಕ್ರಮ ಮುಗಿತು. 2ನೇ ದಿವಸ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಂದಿಬ್ಬರು ರಾಜ್ಕುಮಾರ್ ಅಭಿಮಾನಿಗಳನ್ನ, ಶ್ರೇಷ್ಠ ಅಭಿಮಾನಿಗಳನ್ನ ಸನ್ಮಾನ ಮಾಡೋ ಕಾರ್ಯಕ್ರಮ ಇತ್ತು. ಸಂಸ್ಕೃತಿ ಸೌರಭ ಟ್ರಸ್ಟ್ ರಾಮನಗರ ಅವರು ಕಾರ್ಯಕ್ರಮ ಇಟ್ಕೊಂಡಿದ್ದರು 4:15ಗೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಮಾರನೇ ದಿನ ಒಂದು ದಿವಸ ರೆಸ್ಟ್ ಆಗಿ ಆಮೇಲೆ ಇದಕ್ಕೆ ಹೋಗಿದ್ದೆ, ಹುಣಸೂರು ರಂಗಸ್ವಾಮಿ ಅವ್ರ ಮಗಳ ಮದುವೆಗೆ ಹುಣಸೂರಿಗೆ ಹೋಗಿ ಇಲ್ಲಿಂದ ಒಂದು 15-20 ಜನ ಅಭಿಮಾನಿಗಳು ಹೋಗಿ ಆ ಮದುವೆ ಮುಗಿಸ್ಕೊಂಡು 24ಕ್ಕೆ ಬೆಳಗ್ಗೆ ಮೈಸೂರಿಗೆ ಹೋಗಿ ಅಲ್ಲಿ ರಾಜ್ಕುಮಾರ್ ಉದ್ಯಾನವನದಲ್ಲಿ ನಾವು ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆ ಮೇಯರ್ ಅವರು ಬಂದು, ಸುನಂದಾ ಪಾಲನೇತ್ರ ಅಂತೇಳಿ ಮೈಸೂರು ಮೇಯರು ಬಂದು ರಾಜ್ಕುಮಾರ್ ಅವ್ರ ಫೋಟೋಗೆ, ಸ್ಟ್ಯಾಚ್ಯೂಗೆ ಮಾಲಿ ಹಾಕಿದ್ರು. ಆ ಕಾರ್ಯಕ್ರಮದಲ್ಲಿ ಅವತ್ತು ಭಾಗವಹಿಸಿದ್ದೆ. ಜನ್ಮದಿನ ಆಚರಣೆ ಮಾಡಿದ್ವಿ. ಅಲ್ಲಿ ಚಿನ್ನೇಗೌಡ ಅವರು ತಮ್ಮ ಎಸ್ ಶ್ರೀನಿವಾಸ್, ಮೀಶೆ ಶ್ರೀನಿವಾಸ್ ಅಂತ ಅವರು ಬಂದರು. ಅವ್ರಿಗೂ ಎಲ್ಲ ಆಲ್ಬಮ್ ತೋರಿಸಿ ಭಾಳ ಖುಷಿ ಆದರು ಅವರು. ನಾವು ಗೋಕಾಕ್ ಬಂದಿದ್ವಿ, ಸಾವಳಿಗೆ ಮಠಕ್ಕೆ ನಾನು ಬಂದಿದ್ದೆ, ಹಳೆ ನೆನಪು ಮಾಡ್ಕೊಂಡು ಅವ್ರು ಮಾಡ್ಕೊಂಬಂದರು. ಆಮೇಲೆ ಚಿನ್ನೇಗೌಡರನ್ನ ಭೇಟಿಯಾಗಿದ್ದೆ, ಅವರು ಖುಷಿ ಆದರು ಸಾಕಷ್ಟು. ಚಿನ್ನೇಗೌಡರನ್ನ ಭೇಟಿಯಾದೆ, ಶ್ರೀನಿವಾಸ್ ಅವ್ರನ್ನ ಭೇಟಿಯಾದೆ. ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ಶಿವರಾಜ್ ಕುಮಾರ್ ಮನೆ ಹತ್ರ ಹೋಗಿ ಅವ್ರು ಬೆಳಿಗ್ಗೆ ವಾಕಿಂಗ್ ಮಾಡೋ ಮುಂದೆ ಶಿವರಾಜ್ ಕುಮಾರ್ ಹೋಗಿ ಗೋಕಾಕ್ ಕರೆದಂಟು ಕೊಟ್ಟು, ನಾವು ಈ ಥರ ಅಣ್ಣ ಗೋಕಾಕಿಂದ ಬಂದಿದ್ವಿ ಅಂತ ಹೇಳಿ ಭೇಟಿಯಾಗಿ ಫೋಟೋ ಹೊಡ್ಸ್ಕೊಂಡ್ ಬಂದ್ವಿ. ಇನ್ನು ಇವತ್ತು ನಿಮ್ಮ ಸ್ಟುಡಿಯೋದಲ್ಲಿದ್ದೀವಿ. ನಾಳೆಲ್ಲ ನಾಡಿದ್ದು ಲಕ್ಷ್ಮೀ ಗೋವಿಂದರಾಜ್ ಅವರು, ರಾಜ್ಕುಮಾರ್ ಅವ್ರ ಮಗಳು ಪೂರ್ಣಿಮಾ ರಾಜ್ಕುಮಾರ್ ಅವರು, ಅವರಿಬ್ಬರು ಭೇಟಿ ಆಗ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ, ನಾವು ನಿಜವಾದ ಅಣ್ಣ ಅವ್ರ ಭಕ್ತರಾಗಿದ್ದರೆ ಅದು ಅವಕಾಶ ಕೂಡಿ ಬರುತ್ತೆ. ಇಲ್ಲ, ನೀವು ನಿಜವಾದ ಅಣ್ಣ ಅವರ ಅಭಿಮಾನಿನೇ. ಆಮೇಲೆ ರಾಜ್ಕುಮಾರ್ ಅವರ ಅಭಿಮಾನ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಇದೆ ಅಂದರೆ, ನೋಡಿ, ಈಗ ಅವರು ಕಣ್ಮರೆಯಾಗಿ 16 ವರ್ಷಗಳೇ ಆಯಿತು. ಆದರೂ ಸಹ ಅವರ ಹೆಸರಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅಲ್ಲೆಲ್ಲ ನೀವು ಹೋಗ್ತೀರಿ. ಅಲ್ಲಿ ಹೋದಾಗ್ಲೂ ನಿಮಗೆ ರಾಜ್ಕುಮಾರ್ ಅವರು ಇದ್ದಾಗ ಯಾವ ರೀತಿ ಅನುಭವಗಳಾಗ್ತಿತ್ತೋ ಅದೇ ರೀತಿ ಅನುಭವಗಳಾಗ್ತಿದೆ. ಯಾರೋ ಒಬ್ರು ಕರೆದು ಊಟ ಹಾಕ್ತಾರೆ, ಮತ್ತಾರೋ ಕರೆದು ಫೋಟೋ ತೆಗೆಸ್ಕೋತಾರೆ, ನೀವು ಕೊಟ್ಟ ಸಿಹಿಯನ್ನು ತಗೋತಾರೆ.
ನಿಮ್ಮನ್ನು ಬಾಯಿ ತುಂಬ ಹಾರಿಸ್ತಾರೆ, ಈ ನಿಮ್ಮ ದಾಖಲೆಗಳನ್ನೆಲ್ಲ ನೋಡಿ ಸಂತೋಷ ಪಡ್ತಾರೆ. ಅಂದರೆ ಇನ್ನೂ ಮುಂದುವರಿತಾ ಇದೆ ಅದು. ಮುಂದುವರಿತದೆ ಸರ್, ಮುಂದುವರಿತದೆ. ಇದೊಂದು ಪೆಟ್ಟಿಗೆ ತೊಗೊಂಬಂದಿದ್ದೀರಾ, ಬಹಳ ಆಶ್ಚರ್ಯ ಅನ್ನಿಸ್ತು ನನಗೆ. ಯಾಕೆಂದರೆ ಇದು ನಮ್ಮ ಕಾಲದ್ದು. ಹೌದು ಸರ್. ಇದರಲ್ಲಿ ಒಂದು ಭೂತ ಕನ್ನಡಿ ಹಾಕಿರ್ತಾರೆ, ಮುಂದೆ ಒಂದು ಬಿಳಿಯ ಇದಿದೆ. ಹೀಗೆ ನೋಡಿದ್ರೆ ಅಲ್ಲಿ ನಾವು ಆ ಸಿನಿಮಾದ ಒಂದು ಫಿಲ್ಮನ್ನು ಹಾಕಿರ್ತಾ ಇದ್ವಲ್ಲ, ಪಾಸಿಟಿವ್, ಅದನ್ನು ನಾವು ಬೆಳಕಿನಲ್ಲಿ ಸ್ವಲ್ಪ ದೊಡ್ಡದಾಗಿ ನಮಗೆ ಕಾಣಿಸುತ್ತೆ. ಇಲ್ಲಿ ನೀವು ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳನ್ನು ಇಟ್ಕೊಂಡಿದ್ದೀರಿ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಚಿಕ್ಕ ಮಕ್ಕಳು ಸಹ ಇವತ್ತು ಆಟದ ಸಾಮಾನನ್ನು ಒಂದು ವಯಸ್ಸಾದ ಮೇಲೆ ಬಿಟ್ಬಿಡ್ತಾರೆ. ಅಯ್ಯೋ ಅದೆಲ್ಲ ಮುಗೀತು, ಆ ಕಾಲ ಮುಗೀತು ಅಂತ. ನೀವು ಈ ಒಂದು ತಗಡಿನಲ್ಲಿ ಮಾಡಿರುವಂಥದ್ದು ಇದು. ಆಹಾ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ರಾಜ್ಕುಮಾರ್ ಅವರು. ಈ ಥರದನ್ನು ನಮ್ಮ ವಯೋಮಾನದವರು ಎಲ್ಲರೂ ಮಾಡಿರ್ತಾರೆ. ನೀವು ನನಗಿಂತ ಒಂದು 10 ವರ್ಷ ಚಿಕ್ಕವರು. ನಾನು ಏನಂದ್ರೆ ನೀವು ಕಲರ್ ಫಿಲ್ಮ್ ಇಟ್ಕೊಂಡಿದ್ದೀರಿ, ನಮಗೆ ಅವಾಗ ಬ್ಲಾಕ್ ಆ್ಯಂಡ್ ವೈಟು, ಆಮೇಲೆ ಉದ್ದುದ್ದ ರೀಲ್ಗಳು ಸಿಗ್ತಾ ಇತ್ತು ಥಿಯೇಟ್ರಲ್ಲಿ, ಟೆಂಟ್ನಲ್ಲಿ ಕಟ್ ಆಗಿರೋದು. ಆ ರೀಲ್ಗಳು ಸಿಕ್ಕಿದ್ರೆ ನಮಗೆ ನಿಧಿ ಸಿಕ್ಕದ ಹಾಗೆ. ಅದರಲ್ಲಿ ನೋಡ್ತಾ ಹೋಗೋದು ಎಷ್ಟು ಉದ್ದ ಇದೆ. ಅದ್ರ ಒಂದೊಂದು ಸ್ವಲ್ಪ ದೂರಕ್ಕೆ ಅದು ಚೇಂಜ್ ಆಗೋದು. ತುಂಬ ಇಟ್ಟಿದ್ದೀರಿ ಇದರಲ್ಲಿ. ಎಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದೀರಾ ಇದನ್ನೆಲ್ಲ? ಸುಮಾರು 75ರಿಂದ ಸರ್. 1975ರಿಂದ. ನಾನು 3ನೇ 4ನೇ ತರಗತಿಯಲ್ಲಿದ್ದಾಗಿಂದ ಸುಮಾರು 75ರಿಂದ ಅವೆಲ್ಲ. ಅಂದರೆ ಇದಕ್ಕೆ 50 ವರ್ಷ ಆಗ್ತಾ ಇದೆ. 50 ವರ್ಷ ಆಯಿತು. ಅದು ನಿಮ್ಮ ಅಭಿಮಾನಕ್ಕೆ ಇದೇ ಸಾಕ್ಷಿ. 50 ವರ್ಷ ಆಗಿದೆ. ರಾಜ್ಕುಮಾರ್ ಅವರ ಚಲನಚಿತ್ರಗಳ ಹೆಸರನ್ನು ನೀವು ಯಾವುದೇ ಒಂದು ಪುಸ್ತಕವನ್ನು ನೋಡಿಕೊಳ್ಳದೆ ನಿರಂತರವಾಗಿ ಹೇಳೋದನ್ನು ನಾನು ಅನೇಕರಿಂದ ಕೇಳ್ಪಟ್ಟಿದ್ದೀನಿ. ಯಾಕೆಂದರೆ ಈ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಒಂದು ದೊಡ್ಡ ಬಳಗ ಕರ್ನಾಟಕದಲ್ಲಿ. ಕೆಲವರಿಗಂತೂ ಒಂದು ಸಂಪರ್ಕ ಇದೆ ಒಬ್ರಿಗೊಬ್ರಿಗೆ. ಈಗ ನಮ್ಮ ಗೌರಿಬಿದನೂರಿಂದ ಇವ್ರು ಬಂದಿದ್ದರು, ದೊಡ್ಡಬಳ್ಳಾಪುರದಿಂದ ಚೌಡರಾಜು ಬಂದಿದ್ದರು. ಅವರನ್ನು ನಾನು ಮನಸಾರೆ ಕಾರ್ಯಕ್ರಮದಲ್ಲಿ ಮಾತಾಡಿಸಿದ್ದೆ. ಆಮೇಲೆ ಮತ್ತೋಡು ಹನುಮಂತಪ್ಪನವರು, ಅವರು ಈ LPಗಳನ್ನೆಲ್ಲ ಇಟ್ಕೊಂಡು ಮೈಕ್ ಸೆಟ್ ಇಟ್ಕೊಂಡು ಅದರಿಂದ ರಾಜ್ಕುಮಾರ್ ಅಭಿಮಾನಿಗಳಾದವರು. ಅವರು ನಿಮ್ಮ ಹಾಗೇನೆ ರಾಜ್ಕುಮಾರ್ ಅವರ ಸಿದ್ಧಾಂತಗಳನ್ನು, ಜೀವನ ತತ್ವಗಳನ್ನೆಲ್ಲ ಅಳವಡಿಸ್ಕೊಂಡು ಜೀವನ ಮಾಡ್ತಾ ಇರೋರು. ಅವ್ರು ಹೇಳ್ತಾರೆ, ನಮ್ಮ ಸ್ನೇಹಿತರ ಬಳಗದಲ್ಲಿ ಬೇರೆ ಬೇರೆ ಹವ್ಯಾಸಗಳಿರೋ ಇದ್ದಾರೆ, ಅವರೆಲ್ಲ ಇದ್ದರೆ ನಾನು ಅವ್ರನ್ನ ಸೈಡಿಗೆ ಬಿಟ್ಬಿಡ್ತೀನಿ, ನನ್ನ ಪಾಡಿಗೆ ನಾನು ಬೇರೆ ದಾರಿಯಲ್ಲಿ ಹೋಗ್ತೀನಿ. ಯಾಕೆಂದರೆ ನಾನು ಅಣ್ಣ ಅವರ ಆದರ್ಶಗಳನ್ನು ಪಾಲಿಸೋದು. ನಾನು ಅದೇ ತತ್ವ. ಈಗ ಆ ಚಿತ್ರಗಳ ಹೆಸರನ್ನು ಹೇಳ್ಬೋದಾ? ಹೇಳ್ತೀನಿ ಸರ್. ಹೇಳಿ. ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪದಿಂದ ಶಬ್ದವೇದಿಯವರೆಗೂ 208 ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಆ 208 ಚಿತ್ರಗಳನ್ನು ಹೆಸರನ್ನು ಹೇಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಬೇಡರ ಕಣ್ಣಪ್ಪ, ಸೋದರಿ, ಭಕ್ತ ವಿಜಯ, ಹರಿಭಕ್ತ, ಓಹಿಲೇಶ್ವರ, ರಾಯರ ಸೊಸೆ, ಸತ್ಯನಾರಾಯಣಿ, ಭೂಕೈಲಾಸ, ಶ್ರೀಕೃಷ್ಣ ಗಾರುಡಿ, ಅಣ್ಣ ತಂಗಿ, ಜಗಜ್ಯೋತಿ ಬಸವೇಶ್ವರ, ಧರ್ಮ ವಿಜಯ, ಮಹಿಷಾಸುರ ಮರ್ದಿನಿ, ಅಬ್ಬ ಆ ಹುಡುಗಿ, ರಣಧೀರ ಕಂಠೀರವ, ಭಕ್ತ ಕನಕದಾಸ, ರಾಣಿ ಹೊನ್ನಮ್ಮ, ಆಶಾ ಸುಂದರಿ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಿತ್ತೂರು ಚೆನ್ನಮ್ಮ, ಕಣ್ತೆರೆದು ನೋಡು, ಕೈವಾರ ಮಹಾತ್ಮೆ, ಭಕ್ತ ಚೇತ, ನಾಗಾರ್ಜುನ, ಗಾಳಿಗೋಪುರ, ಭೂದಾನ, ಸ್ವರ್ಣಗೌರಿ, ದೇವಸುಂದರಿ, ಕರುಣೆಯ ಕುಟುಂಬದ ಕಣ್ಣು, ಮಹಾತ್ಮ ಕಬೀರ, ವಿಧಿವಿಲಾಸ, ತೇಜಸ್ವಿನಿ, ಸಂತ ತುಕಾರಾಮ್, ಸಾಕುಮಗಳು, ಕನ್ಯಾರತ್ನ, ಗೌರಿ, ಜೀವನ ತರಂಗ, ಕುಲವಧು, ಮಲ್ಲಿ ಮದುವೆ, ಕಲಿತರೋ ಹೆಣ್ಣೆ, ವೀರಕೇಸರಿ, ವಾಲ್ಮೀಕಿ, ಮನಮೆಚ್ಚಿದ ಮಡದಿ, ಚಂದ್ರಕುಮಾರ, ನಂದಾದೀಪ, ರಾಮಂಜನ ಯುದ್ಧ, ಸತಿಶಕ್ತಿ, ನವಕೋಟಿ ನಾರಾಯಣ, ಚಂದವಳ್ಳಿಯ ತೋಟ, ಶಿವರಾತ್ರಿ ಮಹಾತ್ಮೆ, ಅನ್ನಪೂರ್ಣ, ತುಂಬಿದ ಕೊಡ, ಶಿವಗಂಗೆ ಮಹಾತ್ಮೆ, ಮುರಿಯದ ಮನೆ, ಪ್ರತಿಜ್ಞೆ, ನಾಂದಿ, ನಾಗಪೂಜಾ, ಚಂದ್ರಹಾಸ, ಸರ್ವಜ್ಞಮೂರ್ತಿ, ವಾತ್ಸಲ್ಯ, ಸತ್ಯ ಹರಿಶ್ಚಂದ್ರ, ಮಹಾಸತಿ ಅನಸೂಯ, ಇದೇ ಮಹಾಸುದಿನ, ಬೆಟ್ಟದ ಹುಲಿ, ಸತಿ ಸಾವಿತ್ರಿ, ಮದುವೆ ಮಾಡಿ ನೋಡು, ಪತಿವ್ರತ, ಮಂತ್ರಾಲಯ ಮಹಾತ್ಮೆ, ಕಟಾರಿ ವೀರ, ಬಾಲನಾಗಮ್ಮ, ತೂಗುದೀಪ, ಪ್ರೇಮಮಯಿ, ಕಿಲಾಡಿ ರಂಗ, ಮಧುಮಾಲತಿ, ಎಮ್ಮೆ ತಮ್ಮಣ್ಣ, ಮೋಹಿನಿ ಭಸ್ಮಾಸುರ, ಕನ್ನಿಕಾ ಪರಮೇಶ್ವರಿ ಕಥಾ, ಸಂಧ್ಯಾರಾಗ, ಸತಿ ಸುಕನ್ಯಾ, ಪಾರ್ವತಿ ಕಲ್ಯಾಣ, ಗಂಗೆ ಗೌರಿ, ರಾಜಶೇಖರ, ಲಗ್ನ ಪತ್ರಿಕೆ, ರಾಜದುರ್ಗದ ರಹಸ್ಯ, ದೇವರ ಗೆದ್ದ ಮಾನವ, ಬೀದಿ ಬಸವಣ್ಣ, ಮನಸ್ಸಿದ್ದರೆ ಮಾರ್ಗ, ಬಂಗಾರದ ಹೂವು, ಚಕ್ರತೀರ್ಥ, ಇಮ್ಮಡಿ ಪುಲಕೇಶಿ, ಜಡರ ಬಲೆ, ಗಾಂಧಿನಗರ, ಮನಸ್ಸಾಕ್ಷಿ, ಸರ್ವಮಂಗಳ, ಭಾಗ್ಯದೇವತೆ, ಬೆಂಗಳೂರು ಮೇಲ್, ಹಣ್ಣೆಲಿ ಚಿಗುರಿದಾಗ, ಮಹಾಸತಿ ಅರುಂಧತಿ, ಭಾಗ್ಯದ ಬಾಗಿಲು, ರೌಡಿ ರಂಗಣ್ಣ, ಧೂಮಕೇತು, ಅಮ್ಮ, ಸಿಂಹ ಸ್ವಪ್ನ, ಗೋವಾದಲ್ಲಿ CID 999, ಮಣ್ಣಿನ ಮಗ, ಮಾರ್ಗದರ್ಶಿ, ಗಂಡೊಂದು ಹೆಣ್ಣಾರು, ಮಲ್ಲಮ್ಮನ ಪವಾಡ, ಚೂರಿ ಚಿಕ್ಕಣ್ಣ, ಪುನರ್ಜನ್ಮ, ಭಲೆ ರಾಜ, ಉಯ್ಯಾಲೆ, ಚಿಕ್ಕಮ್ಮ, ಮೇಯರ್ ಮುತ್ತಣ್ಣ,
ಆಪರೇಷನ್ ಜಾಕ್ಪಾಟ್ನಲ್ಲಿ CID 999, ಶ್ರೀಕೃಷ್ಣ ದೇವರಾಯ, ಕರುಳಿನ ಕರೆ, ನಾಡಿನ ಭಾಗ್ಯ, ಹಸಿರು ತೋರಣ, ಭೂಪತಿ ರಂಗ, ಮಿಸ್ಟರ್ ರಾಜ್ಕುಮಾರ್, ಭಲೆ ಜೋಡಿ, CID ರಾಜಣ್ಣ, ನನ್ನ ತಮ್ಮ, ಬಾಳು ಬೆಳಗತು, ದೇವರ ಮಕ್ಕಳು, ಪರೋಪಕಾರಿ, ಕಸ್ತೂರಿ ನಿವಾಸ, ಬಾಳ ಬಂಧನ, ಕುಲಗೌರವ, ನಮ್ಮ ಸಂಸಾರ, ಕಾಶಿದ್ರಿ ಕೈಲಾಸ, ತಾಯಿ ದೇವರು, ಸಾಕ್ಷಾತ್ಕಾರ, ಪ್ರತಿಧ್ವನಿ, ನ್ಯಾಯವೇ ದೇವರು, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ಜನ್ಮ ರಹಸ್ಯ, ಸಿಪಾಯಿ ರಾಮು, ಬಂಗಾರದ ಮನುಷ್ಯ, ಹೃದಯ ಸಂಗಮ, ಕ್ರಾಂತಿವೀರ, ಭಲೆ ಹುತ್ಸ, ನಂದಗೋಕುಲ, ಜಗಮೆಚ್ಚದ ಮಗ, ದೇವರ ಕೊಟ್ಟು ತಂಗೆ, ಬಿಡುಗಡೆ, ಸ್ವಯಂವರ, ಗಂಧದ ಗುಡಿ, ದೂರದ ಬೆಟ್ಟ, 3 ವಜ್ರಗಳು, ಭಕ್ತ ಕುಂಬಾರ, ಬಂಗಾರದ ಪಂಜರ, ಸಂಪತ್ತಿಗೆ ಸವಾರ, 2 ಕನಸು, ಶ್ರೀನಿವಾಸ ಕಲ್ಯಾಣ, ದಾರಿ ತಪ್ಪಿದ ಮಗ, ಮಯೂರ, ತ್ರಿಮೂರ್ತಿ, ಪ್ರೇಮದ ಕಾಣಿಕೆ, ಬಹಾದೂರ್ ಗಂಡು, ರಾಜ ನನ್ನ ರಾಜ, ನಾನೇನು ಮರೆಯಲಾರೆ, ಬಡವರ ಬಂಧು, ಬಬ್ರುವಾಹನ, ಭಾಗ್ಯವಂತರು, ಗಿರಿಕನ್ಯೆ, ಸನಾದಿ ಅಪ್ಪಣ್ಣ, ಒಲವು ಗೆಲುವು, ಶಂಕರ್ ಗುರು, ಆಪರೇಷನ್ ಡೈಮಂಡ್ ರಾಕೆಟ್, ತಾಯಿಗೆ ತಕ್ಕ ಮಗ, ಹುಲಿ ಹಾಲಿನ ಮೇವು, ನಾನೊಬ್ಬ ಕಳ್ಳ, ರವಿಚಂದ್ರ, ವಸಂತ ಗೀತ, ಹಾವಿನ ಎಡೆ, ನೀನಲ್ಲ ಗೆಲ್ಲಲಾರೆ, ಕೆರಳದ ಸಿಂಹ, ಭಾಗ್ಯವಂತ, ಹೊಸ ಬೆಳಕು, ಹಾಲು ಜೇನು, ಚಲಿಸುವ ಮೋಡುಗಳು, ಕವಿರತ್ನ ಕಾಳಿದಾಸ, ಕಾಮನ ಬಿಲ್ಲು, ಭಕ್ತ ಪ್ರಹ್ಲಾದ, 2 ನಕ್ಷತ್ರಗಳು, ಸಮಯದ ಗೊಂಬೆ, ಶ್ರಾವಣ ಬಂತು, ಯಾರಿವನು, ಅಪೂರ್ವ ಸಂಗಮ, ಅದೇ ಕಣ್ಣು, ಜ್ವಾಲಾಮುಖಿ, ಧ್ರುವತಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅನುರಾಗ ಅರಳಿತು, ಒಂದು ಮುತ್ತಿನ ಕತೆ, ಗುರಿ, ಶ್ರುತಿ ಸೇರಿದಾಗ, ಶಿವಮೆಚ್ಚದ ಕಣ್ಣಪ್ಪ, ದೇವತಾ ಮನುಷ್ಯ, ಪರಶುರಾಮ, ಜೀವನ ಚೈತ್ರ, ಆಕಸ್ಮಿಕ, ಒಡ ಹುಟ್ಟಿದವರು, ಗಂಧದ ಗುಡಿ ಭಾಗ 2, ಶಬ್ದವೇದಿ. ನಾವು ಹಾಲುಜೇನು ರಾಮ್ಕುಮಾರ್ ಅವರ ಬಾಯಲ್ಲಿ ರಾಜ್ಕುಮಾರ್ ಅವರ 208 ಚಿತ್ರಗಳ ಪಾತ್ರಗಳ ಹೆಸರು, ಚಿತ್ರಗಳ ಹೆಸರನ್ನು ಹೇಳ್ತಾರೆ, ಜೊತೆಲಿ ಆ ಪಾತ್ರಗಳ ಹೆಸರು. ಕೆಲವು ಚಿತ್ರಗಳಲ್ಲಂತೂ ಈ ಪೌರಾಣಿಕ ಹಿನ್ನೆಲೆಯ ಚಿತ್ರಗಳಲ್ಲಿ 2 ಹೆಸರು, 3 ಹೆಸರು ಇದೆ. ಆಮೇಲೆ ದ್ವಿಪಾತ್ರಾಭಿನಯ, ತ್ರಿಪಾತ್ರಾಭಿನಯ, ಆ ಎಲ್ಲ ಹೆಸರುಗಳನ್ನ ಅವರು ಜ್ಞಾಪಕ ಇಟ್ಕೊಂಡು ಹೇಳ್ತಾರೆ. ನನಗೂ ಆ ಕಪ್ಪು ಬಿಳುಪು ಚಿತ್ರಗಳನ್ನ ಬಿಟ್ಟು ಈ ಕಲರ್ ಚಿತ್ರಗಳಲ್ಲಿ ರಾಜ್ಕುಮಾರ್ ಪಾತ್ರದ ಹೆಸರು ಏನಿದೆ ಅನ್ನೋದು ಗೊತ್ತು. ಅವರಷ್ಟು ಅಲ್ಲ. ಅದೇ ಆಮೇಲೆ ಅವರು ಮತ್ತೊಂದು ಪ್ರಯತ್ನನೂ ಮಾಡಿದ್ರು. ರಾಜ್ಕುಮಾರ್ ಅವರ ಮೊದಲನೇ ಚಿತ್ರದಿಂದ 208 ಚಿತ್ರಗಳಲ್ಲಿ ನಾಯಕಿಯರ ಪಾತ್ರಗಳ ಹೆಸರು, ನಾಯಕಿಯರು ಅಥವಾ ನಾಯಕನ ತಂಗಿ ಆಗಿರ್ಬೋದು, ಅಥವಾ ಪ್ರೇಯಸಿ ಆಗಿರ್ಬೋದು, ನಾದ್ನಿ ಆಗಿರ್ಬೋದು, ಒಟ್ಟಿನಲ್ಲಿ ಸ್ತ್ರೀ ಪಾತ್ರಗಳು. ಆ ಪಾತ್ರಗಳ ಹೆಸರನ್ನು ರಾಜ್ಕುಮಾರ್ ಅವರು ಹೇಗೆ ಕರೀತಾರೆ ಅಂತ ಮಹಿಳಾ ವೀಕ್ಷಕಿಯರಿಗೆ ಒಂದು ಕುತೂಹಲ ಇರುತ್ತಲ್ಲ, ದೊಡ್ಡ ಜ್ಞಾನ ಅದನ್ನು ರಾಮ್ಕುಮಾರ್ ಸರ್ ಅವರು ಬಹಳ ಚೆನ್ನಾಗಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಇದಲ್ಲದೆ ನೀವು ಚಲಿಸುವ ಮೋಡಗಳು ಚಿತ್ರದ ಒಂದು ಡೈಲಾಗ್, ಸಂಭಾಷಣೆ ಕೋರ್ಟ್ನಲ್ಲಿ ನಡೆಯುವಂಥದ್ದು, ಜೊತೆಯಲ್ಲಿ ಪ್ರೇಕ್ಷಕರಿಗೆ ಒಂದು ಮೆಸೇಜನ್ನು ಕೊಡುವಂಥ ಒಂದು ಡೈಲಾಗ್, ಅದನ್ನು ಸಹ ಮಾಡಿ ತೋರಿಸ್ತೀರಿ ಅಂತ ನಿಮ್ಮ ಮಿತ್ರರೆಲ್ಲ ಹೇಳ್ತಾ ಇದ್ರು. ಆ ಸಂಭಾಷಣೆಯನ್ನು ಹೇಳೋದಕ್ಕೆ ಸಾಧ್ಯವಾ? ಹೇಳ್ತೀನಿ ಸರ್. ಹೇಳಿ. ಯುವರ್ ಆನರ್, ಪಬ್ಲಿಕ್ ಪ್ರಾಸಿಕ್ಯೂಟರು ಅವರ ಪರವಾಗಿ ಕೆಲವು ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದಾರೆ. ಅವ್ರು ಯಾರು, ಎಂಥವರು, ನಡತೆಗೆಟ್ಟ ಕೆಲಸದವಳು, ದೃಷ್ಟಿಗೆಟ್ಟ ವಾಚ್ಮನ್, ಇಂಥ ಸಾಕ್ಷಿಗಳನ್ನು ನಂಬಿ ಈಕೆನ ಅಪರಾಧಿ ಅಂತ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾ ಇದ್ದರೆ ನನಗೆ ನಗಬೇಕು ಒಳಬೇಕು ಗೊತ್ತಾಗ್ತಾ ಇಲ್ಲ. ಅಪವಾದ ಹೊತ್ತು ನಿಂತಿರೋ ಈಕೆನ ಕೈ ಹಿಡಿದು ಗಂಡನೇ ತಪ್ಪು ದಾರಿಗೆ ಎಳೆದ ಅಂತ ಆಕೆ ತಂದೆನೇ ಹೇಳಿದ್ದಾರೆ. ಕೊಲೆ ಮಾಡಿರೋ ವಿಷಯ ಕೇವಲ ನಾಲಿಗೆ ಹೇಳ್ತಾ ಇದೆ ಹೊರತು ಪ್ರತ್ಯಕ್ಷ ನೋಡಿದ ಸಾಕ್ಷಿ ಒಬ್ಬ ಇದ್ದಾನ. ನಾನು ಹೇಳ್ತಾ ಇದ್ದೀನಿ, ನಿಜವಾದ ಕೊಲೆಗಾರನ ಕಾನೂನು ಮುಷ್ಟಿ ಕೊಡೋಕ್ಕೆ ಇಷ್ಟ ಇಲ್ಲದೆ ಈಕೆ ಈ ಥರ ಹೇಳ್ತಾ ಇದ್ದಾಳೆ. ಈ ಥರ ಊಹೆಗಳಿಗೆ ಕಾನೂನಿನಲ್ಲಿ ಅವಕಾಶವಿಲ್ಲ. ಮುಖ್ಯವಾಗಿ ಕಾನೂನು ಕಾಯ್ದೆ ಇರುವುದು ರಕ್ಷಣೆಗಾಗಿ ಹೊರತು ಶಿಕ್ಷಿಸೋದಕ್ಕಲ್ಲ. ಸತ್ಯ ಹೇಳಬೇಕು ಅಂದರೆ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಹೆಣ್ಣಿಗೆ ಸರಿಯಾದ ಸ್ಥಾನ ಸಿಕ್ಕಿಲ್ಲ. ಎಷ್ಟೋ ಜನ ಹೆಂಡ್ತಿನ ಕೇವಲ ತಮ್ಮ ಭೋಗದ ವಸ್ತು ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಗುಲಾಮರು ಅಂತ ತಿಳ್ಕೊಂಡಿದ್ದಾರೆ, ಇನ್ನು ಕೆಲವರು ಕಾಡು ಮೃಗಗಳ ಹಾಕಿ ಕಾಣ್ತಾರೆ. ಶಕ್ತಿ ದೇವತೆ ಹೆಣ್ಣು, ಧನದೇವತೆ ಹೆಣ್ಣು, ವಿದ್ಯಾದೇವತೆ ಹೆಣ್ಣು, ಜನ್ಮದಾತೆ ಹೆಣ್ಣು. ನಮ್ಮ ನಾಡಿನಲ್ಲಿ ಹೆಣ್ಣಿಗೆ ವಿಶಿಷ್ಟವಾದ ಸ್ಥಾನ ಇದೆ ಅಂತ ಭಾಷಣ ಬಿಗಿತಾರೆ. ಈ ಕಾಲದಲ್ಲಿ ವರದಕ್ಷಿಣೆ ಕೊಡೋಕ್ಕಾಗದೆ ಮದುವೆ ಆಗಿದ್ರು ಹೆಣ್ಮಕ್ಳು ಲಕ್ಷ. ಅತ್ತೆ ಮಾವಂದ್ರ ದಬ್ಬಾಳಿಕೆ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿರೋರು 1000. ಹಾಳು ಹೊಟ್ಟೆ ಪಾಡಿಗೋಸ್ಕರ ವಿಭಿಚಾರಕ್ಕೆ ಸಿಕ್ಕಿ ನರಳ್ತಾ ಇರೋರು ಎಷ್ಟು ಜನ. ಈಕೆ ಕಥೆ ಇಷ್ಟವಿಲ್ಲದ ಬಲವಂತದ ಮದುವೆಯಿಂದಾದ ದುರಂತಕ್ಕೆ ಒಂದು ಉದಾಹರಣೆ. ಬೆಳೆದ ಯೌವನಕ್ಕೆ ಬಂದಾಗ ಆಕೆ ಮನಸ್ಸಿನಲ್ಲಿ ಅದೆಷ್ಟು ಆಸೆ ಆಕಾಂಕ್ಷೆಗಳಿತ್ತು. ಯಾವ ರೀತಿ ಭವ್ಯವಾಗಿ ಬದುಕಬೇಕಂತ ಕನಸು ಕಾಣ್ತಾ ಇದ್ಲು ಯಾರಿಗೆ ಗೊತ್ತು. ಪಾಪ ಆಕೆ ದುರದೃಷ್ಟ, ಬಾಳು ಈ ರೀತಿ ಬೆಂಗಾಡಾಗಿ ಹೋಯಿತು. ಯಾವ ಹಿನ್ನೆಲೆಯಲ್ಲಿ ಈಕೆ ತಾನು ಅಪರಾಧಿ ಅಂತ ಒಪ್ಕೋತಾ ಇದ್ದಾಳೋ ಅನ್ನೋದನ್ನು ತಾವು ಯೋಚಿಸಬೇಕು. ಕೊಲೆ ಮಾಡೋದಾಗಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಅದಷ್ಟು ಸುಲಭ ಅಲ್ಲ. ಕೈ ಹಿಡಿದ ಗಂಡನ್ನು ತನ್ನ ಕೈಯಾರೆ ಕೊಲೆ ಮಾಡಬೇಕಾದ್ರೆ ಆಕೆ ಮನಸ್ಸು ಅದೆಷ್ಟು ರೋಷಿರಬೇಕು, ಹೃದಯ ಅದೆಷ್ಟು ಕಠಿಣವಾಗಿರಬೇಕು, ಸಂದರ್ಭ ಅಂತ ಅನ್ಯಾಯ ಮಾಡಿರಬೇಕು ಅನ್ನೋದನ್ನು ತಾವು ತಿಳ್ಕೊಂಡು ಈಕೆಯನ್ನು ಕ್ಷಮಿಸಬೇಕಾದ್ದೇ ಸರಿ ಅಂತ ಹೇಳಿ ನಾನು ವಾದನ ಮುಗಿಸ್ತೀನಿ. ಮಲ್ಹಾರಿ ಮನೋಹರ್ ಜೋಶಿಯವರೇ, ರಾಜ್ಕುಮಾರ್ ಅವರ ಜೊತೆಗಿನ ನಿಮ್ಮ ಒಡನಾಟ,
ನಿಮ್ಮ ಪಯಣ, ನೀವು ಸಂಗ್ರಹಿಸಿರುವ ಅವರ ಹಸ್ತಾಕ್ಷರಗಳು, ಅವರ ಜೊತೆಗಿನ ಮಧುರ ಕ್ಷಣಗಳ ಛಾಯಾಚಿತ್ರಗಳು, ಅವರು ಬರೆದಿರುವಂಥ ಸಕ್ಕರೆಯಂಥ ಪತ್ರಗಳು, ಜೊತೆಗೆ ಅವರ ಚಿತ್ರಗಳ ದೃಶ್ಯಗಳನ್ನು ಇವತ್ತಿಗೂ ಪುಟ್ಟ ಮಗುವಿನ ಹಾಗೆ ಆ ಬೈನಾಕ್ಯುಲರ್ನಂಥ ಒಂದು ಸಾಧನದಲ್ಲಿ ಹಾಕ್ಕೊಂಡು ನೋಡುವಂಥ ನಿಮ್ಮ ಆಸಕ್ತಿ, ಅದರ ಜೊತೆಗೆ ಅವರ ಎಲ್ಲ ಚಿತ್ರಗಳ ಹೆಸರುಗಳನ್ನು ನಿರಂತರವಾಗಿ ಹೇಳಿರುವಂಥದ್ದು, ಈಗ ಈ ಚಲಿಸುವ ಮೋಡಗಳು ಚಿತ್ರದ ಸಂಭಾಷಣೆಯೊಂದಿಗೆ ಈ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಮ್ಮನ್ನು ನಿಜವಾಗಿಯೂ ಆಶ್ಚರ್ಯಚಕಿತರನ್ನಾಗಿಸಿದ್ದೀರಿ. ನಿಮ್ಮ ಜೊತೆಗಿನ ಈ ಸಂವಾದ ಕಾರ್ಯಕ್ರಮ ನಮ್ಮ ವೀಕ್ಷಕರಿಗೂ ಮೆಚ್ಚುಗೆ ಆಗುತ್ತೆ ಅನ್ನುವ ಒಂದು ನಂಬಿಕೆಯೊಂದಿಗೆ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು 600 ಕಿಲೋಮೀಟರ್ ದೂರದಿಂದ ಬಂದು ನಾನು ಯಾವುದೇ ಚಾನಲ್ಗೂ ಇವತ್ತಿನವರೆಗೂ ಸಂದರ್ಶನ ಕೊಟ್ಟಿಲ್ಲ. ನೀವು ಬೆಂಗಳೂರಿನಲ್ಲಿ ಒಂದು ನನ್ನ ಕರೆದು ಈ ಒಂದು ವೇದಿಕೆ ನಿಮ್ಮ ಒಂದು ಸ್ಟುಡಿಯೋ ಕರೆಸಿ ನಾಡು ಕಂಡ ರಾಜ್ಕುಮಾರ್ ಆ ಒಂದು ಸಂಚಿಕೆಗೆ ನಾನು ಹಳೆಯ ಅಭಿಮಾನಿಯಾಗಿ ನನ್ನ ಕಣ್ಣಾರೆ ಕಂಡ ಅಣ್ಣಾವರು ಅಭಿಮಾನಿಗಳನ್ನ ಯಾವ ರೀತಿ ಕಾಣ್ತಿದ್ರು, ಯಾವ ರೀತಿ ಅವರು ಅಭಿಮಾನಿಗಳನ್ನು ದೇವರಂದು ಕಾಟಾಚಾರಕ್ಕೆ ಅಂತಿರಲಿಲ್ಲ, ಅಭಿಮಾನಿಗಳನ್ನು ದೇವರು ಅಂತೇಳಿ ನಿಜವಾಗಿಯೂ ಅವರು ಅಭಿಮಾನಿಗಳನ್ನ ದೇವರು ಅಂತಿದ್ರು. ಅಂಥ ಒಂದು ಕೆಲವರು ಕಣ್ಣಾರೆ ಘಟನೆಗಳನ್ನು ಕಂಡದ್ದನ್ನು ನಿಮ್ಮ ಮುಂದೆ ಬಂದು ಹಂಚಿಕೊಂಡಿದ್ದಕ್ಕೆ ನಿಮಗೆ ಮತ್ತು ನಿಮ್ಮ ಟಿ ವಿಯ ಮುಖ್ಯಸ್ಥರಿಗೆ, ನಿಮ್ಮ ಚಾನಲ್ನ ಎಲ್ಲ ಸಿಬ್ಬಂದಿಯವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್.